ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಣುಮಕ್ಳು ಗಂಡ ಇದ್ದಾಗ್ಲೇ ಅವ್ರು ಮಾಡ್ಕೊಳ್ಳುವಂತ ಮಿಸ್ಟೇಕ್ಸ್ ಗಳು ಏನೇನು, ಇದರಲ್ಲಿ ನಿಮ್ಗೆ ವೆರಿ ಬೆಸ್ಟ್ ಅಂಡ್ ಹೆಲ್ದಿ ಇರ್ತಕ್ಕಂಥ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ 101%. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ದುಡಿಮೆ ಮಾಡೋದನ್ನ ಮರೀತಾರೆ. ಸೊ ಈ ದುಡಿಮೆ ಮಾಡೋದು ಯಾಕೆ ಮುಖ್ಯ ಆಗತ್ತೆ, ಅಥವಾ ಈ ಗಂಡ್ಮಕ್ಳಿದ್ದಾಗ ಯಾಕೆ ದುಡಿಮೆ ಮಾಡ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಣ. ಏನು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರು ಒಂದು ವಯಸ್ಸಿದ್ದಾಗ ನಾವು ದುಡಿಬೇಕಾಗತ್ತೆ. ಕರೆಕ್ಟ್? ದುಡ್ದಿಲ್ಲ ಅಂದ್ರೆ ಆ ಸಮಯನ ವೇಸ್ಟ್ ಮಾಡ್ಕೋತಿದೀವಿ ಅಂತ ಅರ್ಥ. ಯಾಕೆ ದುಡಿಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮಗೊಂದು ಹೊಟ್ಟೆ ಬಟ್ಟೆ ಅಂತ ಭಗವಂತ ಕೊಟ್ಟಿದ್ದಾನೆ. ಹಂಗಿದ್ಮೇಲೆ ಹಸ್ಬೆಂಡ್ ಇರ್ತಾರೆ, ಮನೆ ಬಿಟ್ಟು ಹೋಗಿ ದುಡ್ದು ಬಿಡ್ಬೇಕಾ? ನಾವು ಗಂಡನ ಮಾತು ಎಂದು ಕೇಳ್ದಿರಾ ಹೋಗಿ ಹೊರಗಡೆ ಇದ್ ಮಾಡಿ ದುಡಿಬೇಕು, ಆ ತರದೇನ್ ಹೇಳ್ತಿಲ್ಲ ನಾನು. ಮನೇಲಿ ಇದ್ಕೊಂಡೆ ಕೆಲಸ ಮಾಡಿ. ಬಟ್ ಯಾಕೆ ಮಾಡ್ಬೇಕು ಅಂದ್ರೆ, ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಕೆಲಸ ಮಾಡ್ತಿರ್ತೀರಿ, ಮನೆ ಕೆಲಸ ಅದು ಇದಿರುತ್ತೆ. ಅದ್ರ ಮಧ್ಯೆ 1 ತಾಸು 2 ತಾಸು ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಯ ಸಿಕ್ಕರೆ ನೀವು ಕೆಲಸ ಮಾಡ್ಬೇಕು. ಯಾಕೆ ಕೆಲಸ ಮಾಡ್ಬೇಕು ಅಂದ್ರೆ, ಮೈಂಡ್ ಆಕ್ಟಿವ್ ಆಗುತ್ತೆ. ಎರಡನೇದು ಬಂದು ಏನಂತ ಹೇಳಿದ್ರೆ, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ದಂಗಿರುತ್ತೆ, ಇಲ್ಲ ನಿಮ್ ಪರ್ಸನಲ್ ಖರ್ಚಿಗೆ ಯೂಸ್ ಆಗುತ್ತೆ. ಸಪೋಸ್ ನಾಳೆ ದಿನ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ಹಸ್ಬೆಂಡ್ ಏನೋ ಹುಷಾರಿಲ್ದಂಗಾಗಿ ಮನೆಗೆ ಬಿದ್ರು, ಅವಾಗ ನಿಮ್ಮ ಒಂದು ಏನ್ ದುಡಿಮೆ ಇರುತ್ತಲ್ಲ ಅದರಿಂದ ಎಲ್ಲೋ ಒಂದ್ ಕಡೆ ಮನೆ ನಡೆಸ್ಬೋದು. ಓಕೆ. ಅಂಡ್ ದೆನ್ ಏನಂತ ಹೇಳಿದ್ರೆ, ಕೆಲವೊಂದು ಫ್ಯಾಮಿಲಿಗಳಲ್ಲಿ ಗಂಡ ಡಿವೋರ್ಸ್ ಮಾಡಿ ಹೋಗಿದ್ದು ಚಾನ್ಸಸ್ ಗಳಿದೆ, ಇವತ್ತಿನ ಜನರೇಷನ್ ತುಂಬಾ ಆಗ್ತಿದೆ. ಹಂಗಾದಾಗ್ಲೂ ಕೂಡ ನಿಮ್ಮ ಒಂದು ಹೊಟ್ಟೆ ಅಥವಾ ಆ ಮನೆ ಅಥವಾ ನಿಮ್ಮ ಸಣ್ಣ ಮಕ್ಕಳು ಅದನ್ನ ಸಾಕೊಳ್ಬಹುದು. ಯಾವಾಗಿದು ಅವ್ರಿದ್ದಾಗ ರೂಢಿ ಮಾಡ್ಕೊಳ್ಳಿ. ಹಂಗಂತೇಳಿ ಮನೆ ಬಿಟ್ಟು ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಿಲ್ಲ. ಮನೇಲಿ ಇದ್ಕೊಂಡು ಏನ್ ಸಾಧ್ಯ ಇದೆ? ಇವತ್ತು ಎಷ್ಟೋ ಆನ್ಲೈನ್ ಗಳಿದೆ, ಏನೇನೋ ಇದೆ ವರ್ಕ್ ಮಾಡಕ್ಕೆ. ರೀಲ್ಸ್ ನೋಡೋದಕ್ಕಿಂತ, ಖಾಲಿ ಕುತ್ಕೊಂಡು ಎಲ್ಲೋ ಯಾರ್ಯಾರ್ದೊಟ್ಟಿಗೆ ಮಾತಾಡೋದಕ್ಕಿಂತ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿದ್ರೆ ನಾವು ಆಕ್ಟಿವ್ ಆಗಿರ್ತೀವಿ. ಅಂಡ್ ಫ್ರೀ ಆಗಿ ಕುತ್ಕೊಂಡಾಗ ಏನೇನೋ ಬೇಜಾರುಗಳು ಬರ್ತಾ ಇರತ್ತೆ. ಅಂಡ್ ಏನಂತ ಹೇಳಿದ್ರೆ, ಏನೇನೋ ನೆಗೆಟಿವ್ ಬರ್ತಾ ಇರತ್ತೆ, ಅದೆಲ್ಲಾನು ಹೋಗಿ ಆಕ್ಟಿವ್ ಆಗಿರ್ತೀವಿ. ಅಂಡ್ ನಮ್ ಹೊಟ್ಟೆ ನಮ್ ಬಟ್ಟೆ ಎಲ್ಲೋ ಒಂದ್ ಕಡೆಗೆ ಎಲ್ಲಾರು ನಮ್ಮನ್ನ ಬಿಟ್ಟು ಹೋಗೋ ಒಂದ್ ಪರಿಸ್ಥಿತಿ ಬಂದ್ಬಿಟ್ರೆ, ಅವಾಗ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಸಪೋಸ್ ಯಾರ್ದಾರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಜನ ನಮ್ಮ ನೋಡೋ ದೃಷ್ಟಿ ಬೇರೆ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಹೆಣ್ಮಕ್ಳು ಮನೇಲಿ ಗಂಡನಿಗೆ ಸಾಥ್ ಕೊಡ್ತಾ, ಮನೆ ಕೆಲಸ ಮಾಡ್ಕೊಳ್ತಾ 1 ಅವರ್ 2 ಅವರ್ ಟೈಮ್ ಸಿಕ್ಕರೆ ಏನಾದ್ರು ಕೆಲಸ ಮಾಡ್ಬೇಕು. ಅಟ್ಲೀಸ್ಟ್ ದಿನಕ್ಕೊಂದು 50ರಿಂದ 100 ರೂಪಾಯಿ ದುಡಿಯೋಣ ಇವತ್ತಿಗೆ. ಯಾಕಂದ್ರೆ ಹೊಟ್ಟೆ ಒಂದು ಭಗವಂತ ಕೊಟ್ಟಿದ್ದಾನಲ್ಲ. ಯಾಕೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗತ್ತೆ ಅಂತ. ನಾನು ನೆಗೆಟಿವ್ ಅಂತ ಹೇಳ್ತಿಲ್ಲ. ಇದು ಮಾಡೋದ್ರಿಂದ, ಒಂದು ವಯಸ್ಸಲ್ಲಿ ಮಾಡೋದ್ರಿಂದ ಒಂದು ಆ ಸಂಸಾರಕ್ಕೆ ನೀವೇ ಒಂದ್ ಕಡೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ. ಅಂಡ್ ಅದ್ರೊಟ್ಟಿಗೆ ಗಂಡನ್ ಕಷ್ಟ ಸಮಯದಲ್ಲಿ ಸಾಥ್ ಕೊಡಂಗ್ ಆಗುತ್ತೆ. ಸಪೋಸ್ ಗಂಡ ಏನಾದ್ರು ಪ್ರಾಬ್ಲಮ್ ಮಾಡ್ಬಿಟ್ರೆ, ಅಥವಾ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ, ಅಥವಾ ಏನೋ ಎಕ್ಸ್ಪೈರಿ ಆಗ್ಬಿಟ್ರೆ, ಅಲ್ಲಿ ನಿಮ್ಮ ದುಡಿಮೆ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮಕ್ಕಳನ್ನ ಸಾಕೊಳ್ಳೋಕೆ ಇದ್ದಾಗ್ಲೇನೆ ಒಂದು ರೂಢಿ ಆಗತ್ತೆ, ಯಾರ ಕೈ ಚಾಚೋದಿಲ್ಲ. ಸೊ ಆ ಕಾರಣಕ್ಕೆ ದುಡಿಮೆ ಕಡೆ ಫೋಕಸ್ ಮಾಡಿ. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ದಾಂಪತ್ಯನ ಅರ್ಥ ಮಾಡ್ಕೊಳ್ಳದೆ ಇರೋದು. ಎಷ್ಟೋ ಜನ ದಾಂಪತ್ಯನ ಅರ್ಥ ದಾಂಪತ್ಯ ಅಂದ್ರೆ ಅವರಲ್ಲಿ ಸುಖ ಇರತ್ತೆ, ಅತ್ತೆ ಮಾವ ನಮ್ಮವ್ರ ಮಧ್ಯೆ ಒಂದು ಜಗಳಗಳು ಬರಲ್ಲ, ಜನ ಏನೇನೋ ಮಾತಾಡೋದೇ ಇಲ್ಲ, ನಾವು ಚೆನ್ನಾಗಿರ್ತೀವಿ, ಸಿನಿಮಾಟಿಕ್ ತರ ಅನ್ಕೊಂಡಿರ್ತಾರೆ. ಅದಲ್ಲ ಆಕ್ಚುಲಿ. ಇಲ್ಲಿ ಅತ್ತೆ ಮಾವ ನಿಮ್ಮ ಮಧ್ಯೆ ಒಂದು ಪ್ರಾಬ್ಲಮ್ಗಳು ಬರಬಹುದು, ಅಥವಾ ದಾಂಪತ್ಯ ಅಂದಾಗ ಗಂಡನ ಕಡೆಯಿಂದ ಸುಮಾರು ಪ್ರಾಬ್ಲಮ್ ಬರ್ಬೋದು, ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡಿಬಹುದು, ಜಗಳಗಳಾಗ್ತಿರ್ಬೋದು, ಒಂದು ದಿನ ನೆಮ್ಮದಿ ಇಲ್ಲಂಗಿರ್ಬೋದು, ಏನೇನೋ ಬರ್ತಾ ಇರತ್ತೆ. ಇದೆಲ್ಲಾನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಾಂಪತ್ಯ ಅಂದ್ರೆ 100% ಹೇಳ್ತಾ ಇದ್ದೀನಿ ನಾನು. ಅಲ್ಲಿ 5-6 ವ್ಯಕ್ತಿಗಳು ಇರ್ತಕ್ಕಂಥ ಒಂದು ಮನೆ ಇರುತ್ತೆ. ಆ ವ್ಯಕ್ತಿಗಳ ಮನಸ್ಥಿತಿಗಳು ಬೇರೆ ಬೇರೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಬದುಕುವಂಥದ್ದು, ಕಲಿಯುವಂಥದ್ದಲ್ಲಿ ಆಕ್ಚುಲಿ ಇರುವಂತದ್ದು. ಅಲ್ಲಿ ತುಂಬಾ ಪೇಷನ್ಸ್ ಬೇಕಾಗತ್ತೆ. ದಾಂಪತ್ಯ ಅಂದ್ರೆ 100 ಕಷ್ಟಗಳ ಮಧ್ಯೆ ಒಂದು ನಗು ಇರುತ್ತೆ, ಅದನ್ನ ತಡ್ಕೊಳಕ್ ನಾವು ರೆಡಿ ಇರ್ಬೇಕು. ಓಕೆ. ಏನೋ ಪ್ರಾಬ್ಲಮ್ ಆಯ್ತು ಅಂತ ಬಿಟ್ಟು ಹೋಗೋದಕ್ಕಿಂತ ತಡ್ಕೊಂಡು ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕಲಿಬೇಕು. ಎಷ್ಟೋ ಜನ ದಾಂಪತ್ಯನ ಅರ್ಥ ಮಾಡ್ಕೊಳಕ್ ಹೋಗುದಿಲ್ಲ, ಇದು ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಕೊರಗ್ತಾ ಕೂರೋದು. ಗಂಡ ಇದ್ದಾಗ್ಲೇನೆ ಕೊರಗ್ತಾ ಕೂತ್ಕೊಂಡ್ಬಿಡೋದು, ಅತ್ತೆ ಮಾವ ಇದ್ದಾಗ್ಲೇ ಕೊರಗ್ತಾ ಅಂದ್ರೆ ಲೈಕ್ ನಾ ಏನ್ ಹೇಳ್ತೀನಿ ಅಂದ್ರೆ, ಕೊರಗ್ತಾ ಕೂರೋದ್ರಲ್ಲಿ ಏನು ಯೂಸ್ ಇಲ್ಲ, ಸಮಯ ವೇಸ್ಟ್. ನಾನು ಹೇಳೋದು, ಸಪೋಸ್ ಗಂಡ ಮಾತು ಕೇಳ್ತೀರಾ ಅಂತ ಕೊರಗ್ಬೋದು ಕೆಲವರು, ಕರೆಕ್ಟ್, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೀನಿ ಅಂತ ಕೊರಗ್ಬೋದು. ನಾನು ಹೇಳೋದಂದ್ರೆ, ಕೊರಗೋ ಬದ್ದು ಏನ್ ಮಾಡಕ್ ಸಾಧ್ಯ ಇದೆ? ಗಂಡ ಮಾತು ಕೇಳ್ತಿಲ್ವಾ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ವಾ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ, ಅಥವಾ ಅತ್ತೆ ಮಾವಂದ್ರ ಮಧ್ಯೆ ನಿಮ್ ಮಧ್ಯೆ ಆಗ್ತಿಲ್ವಾ, ಅದನ್ನ ಕೊರಗೋದ್ ಬಿಟ್ಬಿಟ್ಟು, ಅಥವಾ ಏನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಅದಕ್ಕೆ ಕೊರಬಹುದು, ಅಥವಾ ಯಾರೋ ಏನೋ ಹೇಳಿದ್ರು ಅದಕ್ಕೆ ಕೊರಬಹುದು. ಹಂಗ್ ಮಾಡೋ ಬದಲು ಏನ್ ಮಾಡೋಕ್ ಸಾಧ್ಯ ಇದೆ ಅದನ್ನ ಪ್ಲಾನ್ ಮಾಡ್ಬೇಕು. ನನ್ನ ಪ್ರಕಾರ ಥಿಂಕ್ ಮಾಡ್ಬೇಕು. ಒಳ್ಳೆ ಪ್ರೊಫೆಷನಲ್ ಇರೋರ ಹತ್ರ ಹೋಗಿ ಕಲೀರಿ, ಅಥವಾ ನೀವಲ್ಲಿ ಏನ್ ಮಾಡ್ಬೋದು ತಲೆ ಓಡಿಸಿ. ಆದ್ರೆ ಕೊರಗ್ತಾ ಕೂರೋದ್ರಲ್ಲಿ ನಿಮ್ ಸಮಯ ವೇಸ್ಟ್ ಆಗತ್ತೆ, ಸಿಕ್ಕಿರೋ ಹೊಸ ದಿನ ವೇಸ್ಟ್ ಆಗತ್ತೆ. ಓಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೊರಗ್ತಾ ಕೂತ್ಕೊಳ್ಳೋದು, ದಾಂಪತ್ಯ ಅರ್ಥ ಮಾಡ್ಕೊಳ್ದೆ ಇರೋದು, ದುಡಿಮೆ ಮಾಡದೇ ಇರೋದು, ಈ ತಪ್ಪುಗಳನ್ನ ಮಾಡಬೇಡಿ. ಗಂಡ ಇದ್ದಾಗಲೇ ಇದೆಲ್ಲ ಮಾಡಿ
ಯಾರು ಇಲ್ದಿರೋ ಒಂದ್ ದಿನ ಬರುತ್ತೆ, ಅದನ್ನು ಹ್ಯಾಂಡಲ್ ಮಾಡಕ್ ರೆಡಿ. ಬರಬಾರ್ದು, ಬಟ್ ಬರಬಹುದು. ಬಂದಾಗ್ಲೂ ಅದನ್ನ ಹ್ಯಾಂಡಲ್ ಮಾಡಕ್ ರೆಡಿ. ಬೇಕಂದ್ರೆ ಹಸ್ಬೆಂಡ್ ಇದ್ದಾಗ್ಲೇನೆ ಪ್ರೀತಿಯಿಂದ ಇದೆಲ್ಲಾನು ಕೂಡ ರೂಢಿ ಮಾಡ್ಕೊಂಡಾಗ ನಿಮ್ ಲೈಫ್ ನಿಮ್ಗೆ ಬೆಟರ್ ಅನ್ಸುತ್ತೆ. ಈ ವಿಡಿಯೋ ಯೂಸ್ಲೆಸ್ ಅಲ್ಲ, ಯೂಸ್ಫುಲ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.